ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗೆ ಸ್ವಾಗತ. ಇವತ್ತಿನ ಲೈವ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಕಾನ್ವರ್ಸೇಷನ್ಸ್ ಆಯ್ತು, ಮಾತುಕತೆಗಳಾಯ್ತು, ಎಲ್ಲೋ ಒಂದ್ ಕಡೆ ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತ ಚರ್ಚೆಗಳನ್ನೇ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಬಿಗ್ ಬಾಸ್ ಅವರು ಇವತ್ತಿನ ಎಪಿಸೋಡ್ ನಲ್ಲಿ ಏನ್ ಟಾಸ್ಕ್ ನೀಡಿದಾರೆ, ಆ ಒಂದು ಟಾಸ್ಕ್ ನಲ್ಲಿ ಯಾರೆಲ್ಲ ಟೀಮ್ ಅಪ್ ಫಾರ್ಮ್ ಆಗಿದ್ದಾರೆ ಅಂಡ್ ಯಾವ ಒಂದು ತಂಡ ಗೆದ್ದಿದೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಬಿಗ್ ಬಾಸ್ ಅವರು ನೀಡಿರುವಂತ ಗೇಮ್ ಏನಪ್ಪಾ ಅಂದ್ರೆ ಅದು ಫಜಲ್ ಸಾಲ್ವ್ ಮಾಡುವಂತ ಒಂದು ಗೇಮ್ ನ ನೀಡಿದ್ದಾರೆ. ಗಾರ್ಡನ್ ಏರಿಯಾದಲ್ಲಿ ಎರಡು ತಂಡಗಳಿಂದ 5 ಕಂಟೆಸ್ಟೆಂಟ್ ಗಳು ಬರಬೇಕು. ಹಲಿಗೆಗಳ ಮೇಲೆ ಒಬ್ಬ ಕಂಟೆಸ್ಟೆಂಟ್ ನ ನಿಲ್ಲಿಸ್ಬಿಟ್ಟು ಫಜಲ್ ನ ಏನು ಹಲಿಗೆಗಳಿದೆ ಆ ಒಂದು ಹಲಿಗೆಗಳನ್ನ ನಾಯಕರಾದಂತ ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ತಗೊಂಡೋಗಿ ಕೊಡ್ಬೇಕು. ಬೇಗನೆ ಯಾರು ಈ ಒಂದು ಫಜಲ್ ನ ಸಾಲ್ವ್ ಮಾಡ್ತಾರೋ ಆ ಒಂದು ತಂಡ ಗೆದ್ದಂಗೆ ಅಂದ್ಬಿಟ್ಟು ಒಂದು ಟಾಸ್ಕ್ ನ ಹೇಳಿದ್ದಾರೆ. ಇಲ್ಲಿ ಟಾಸ್ಕ್ ನ ವಿಚಾರದಲ್ಲಿ ಗಿಲ್ಲಿ ತಂಡದ ಪರವಾಗಿ ಆಡ್ತಾರಂತ ಕಂಟೆಸ್ಟೆಂಟ್ ಗಳು ಯಾರು ಅಂತ ನಾವು ನೋಡೋದಾದ್ರೆ ಧ್ರುವಂತ್ ಅವರಿದ್ದಾರೆ, ರಘು ಅವರಿದ್ದಾರೆ, ಸೂರಜ್ ಅವರಿದ್ದಾರೆ, ಮತ್ತೆ ರಕ್ಷಿತಾ ಅವರಿದ್ದಾರೆ ಅಂಡ್ ರಾಶಿಕ್ ಅವರು ಇಲ್ಲಿ ಗಿಲ್ಲಿ ಪರವಾಗಿ ಆಡ್ತಾ ಇದ್ದಾರೆ. ಅಂಡ್ ಅಶ್ವಿನಿ ಗೌಡ ಅವರ ಟೀಮ್ ನಲ್ಲಿ ಆಡ್ತಾರಂತ ಕಂಟೆಸ್ಟೆಂಟ್ ಗಳು ಯಾರು ಅಂತ ನಾವು ನೋಡೋದಾದ್ರೆ ಧನುಷ್ ಅವರಿದ್ದಾರೆ, ರಿಷಾ ಅವರಿದ್ದಾರೆ, ಜಾನ್ವಿ ಅವರಿದ್ದಾರೆ, ಅಭಿಷೇಕ್ ಅವರಿದ್ದಾರೆ, ಮತ್ತೆ ಮಾಳು ಅವರಿದ್ದಾರೆ. ಸೊ 5 ಕಂಟೆಸ್ಟೆಂಟ್ ಗಳು ಬಂದು ಆಡ್ಬೇಕು. ಒಬ್ಬ ಕಂಟೆಸ್ಟೆಂಟ್ ಹಲಿಗೆಗಳ ಮೇಲೇನೆ ಟ್ರಾವೆಲ್ ಮಾಡ್ತಾ ಆ ಫಜಲ್ ನ ತಗೊಂಡ್ಬರ್ಬೇಕು. ಸೊ ಈ ಒಂದು ವಿಚಾರದಲ್ಲಿ ಯಾಕೆ ಧ್ರುವಂತ್ ಅವರು ಈ ಕಡೆ ಗಿಲ್ಲಿ ಕಡೆ ಬಂದ್ರು ಅಂದ್ಬಿಟ್ಟು ಲೈವ್ ನಲ್ಲಿ ಏನು ಮಾತುಕತೆ ಆಯ್ತು, ಚರ್ಚೆ ಆಯ್ತು ಅಂದ್ಬಿಟ್ಟು ಈ ಒಂದು ಟಾಸ್ಕ್ ನ ಪ್ರೊಸೆಸ್ ಅಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿದಾದ್ಮೇಲೆ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಟಾಸ್ಕ್ ನ ವಿಚಾರ ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಮಾಳು ಅವರು ಮತ್ತೆ ರಕ್ಷಿತ್ ಅವರು ಟೂ ಗುಡ್ ಆಗಿ ಹಾಡಿದ್ರು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಹಲಿಗೆಗಳ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಏನ ಫಸಲ್ ಇದೆ ಅದನ್ನ ತಗೊಂಡ್ಬಂದು ಇಲ್ಲಿ ನಾಯಕರಿಗೆ ನೀಡೋದು ಅಷ್ಟೊಂದು ಈಸಿ ಏನಲ್ಲ. ಅಂಡ್ ಇಲ್ಲಿ ಹೊತ್ಕೊಂಡು ನಿಂತಿದ್ದಂತ ಕಂಟೆಸ್ಟೆಂಟ್ ಗಳು ಸಹ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು, ಅಷ್ಟೊಂದು ಭಾರವನ್ನು ಹೊತ್ಕೊಂಡು ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಿಚಾರದಲ್ಲಿ ಇಲ್ಲಿ ಗಿಲ್ಲಿಯವರ ತಂಡದಲ್ಲಿ ಭಾರವನ್ನು ಹೊತ್ಕೊಂಡು ಅಥವಾ ರಕ್ಷಿತಾ ಶೆಟ್ಟಿನ ಹೊತ್ಕೊಂಡು ಹಲಿಗೆಗಳನ್ನ ಒಂದಾದ್ಮೇಲೆ ಒಂದು ಟ್ರಾವೆಲ್ ಮಾಡ್ತಾ ಹೋದಂತವ್ರು ಯಾರು ಅಂತ ನಾವು ನೋಡೋದಾದ್ರೆ ಇಲ್ಲಿ ರಘು ಅವರು ಮತ್ತೆ ರಾಶಿಕ್ ಅವರು ಒಂದು ಹಲಿಗೆನ ಇಟ್ಕೊಂಡಿದ್ರು, ಮತ್ತೆ ಧ್ರುವಂತ್ ಅವರು ಮತ್ತೆ ಸೂರಜ್ ಅವರು ಒಂದು ಹಲಿಗೆನ ಇಟ್ಕೊಂಡಿದ್ರು. ಅಶ್ವಿನಿ ಗೌಡರ ತಂಡದಲ್ಲಿ ನಾವು ನೋಡೋದಾದ್ರೆ ಧನುಷ್ ಅವರು, ರಿಷಾ ಅವರು, ಜಾನ್ವಿ ಅವರು ಮತ್ತೆ ಅಭಿಷೇಕ್ ಅವರು ಹಲಿಗೆಗಳನ್ನ ಇಟ್ಕೊಂಡಿದ್ರು. ಸೊ ಲೈವ್ ನಲ್ಲಿ ನಾವು ನೋಡೋದಾದ್ರೆ ಲೈವ್ ನ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರ ತಂಡ ಜಯಶೀಲರಾಗಿದ್ದಾರೆ, ಗಿಲ್ಲಿ ಅವರು ವಿನ್ ಆಗಿದ್ದಾರೆ ಅನ್ನೋ ತರ ನಮ್ಗೆ ಲೈವ್ ನಲ್ಲಿ ಕಾಣಿಸಿಕ್ತು. ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರ ಫಜಲ್ ಆಗಿರ್ಬೋದು, ಅವ್ರ ಆಟನ ಆಗಿರ್ಬೋದು, ಲೈವ್ ನಲ್ಲಿ ಅಷ್ಟರ ಮಟ್ಟಿಗೆ ತೋರಿಸಲಿಲ್ಲ ನಮ್ಗೆ. ಬಟ್ ಗಿಲ್ಲಿ ಅವರು ಗೇಮ್ ನ ಫಿನಿಶ್ ಮಾಡ್ತಾ ಇರೋ ತರ ಲೈವ್ ನಲ್ಲಿ ನಮ್ಗೆ ಕಾಣಿಸಿಕ್ತು. ಅಂಡ್ ಗೇಮ್ ಮುಗ್ದಾದ್ಮೇಲೆ ಸಹ ಗಿಲ್ಲಿ ಅವರ ಜಯಶೀಲರಾಗಿದ್ದಾರೆ ಅಂತಾರೆ ಸೆಲೆಬ್ರೇಷನ್ಸ್ ಸಹ ನಮ್ಗೆ ಸ್ವಲ್ಪ ಕಾಣಿಸಿಕ್ತು. ಸೊ ಈ ಒಂದು ವಿಚಾರದಲ್ಲಿ ಕೊನೆಗೂ ಗಿಲ್ಲಿ ಅವರ ತಂಡ ಜಯಶೀಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ನಾವು ನೋಡೋದಾದ್ರೆ ಈ ಒಂದು ವಾರ ನೀಡಿದಂತ ಎಲ್ಲಾ 3 ಆಟಗಳನ್ನ ಗಮನಿಸ್ಕೊಂಡು ಬಂದ್ರೆ ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವರು ಲಕ್ಕಿ ಮ್ಯಾನ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಮೊದಲನೇ ಗೇಮ್ ಆಡಿದಾಗ ಧ್ರುವಂತ್ ಅವರು ಅಶ್ವಿನಿ ಗೌಡರ ತಂಡದ ಪರವಾಗಿದ್ರು, ಆಗ ಅಶ್ವಿನಿ ಗೌಡರ ತಂಡ ಗೆಲ್ತು. 2ನೇ ಗೇಮ್ ವಿಚಾರ ತಗೊಂಡ್ರೆ ಅಶ್ವಿನಿ ಗೌಡರು ನಾನು ಧನುಷ್ನೇ ಆಡಿಸ್ತೀನಿ, ನಿಮ್ಮನ್ನ ಆಡ್ಸೋದಿಲ್ಲ ಅಂತ ಪಟ್ಟಿಡಿದ್ರು ಸಹನು ಇಲ್ಲ ನಾನು ಆಡೇಬೇಕು, ನಾನು ಆಡ್ಬಿಟ್ಟು ನಿಮ್ಮನ್ನ ಜಯಶೀಲರು ಮಾಡ್ತೀನಿ ಅಂದ್ಬಿಟ್ಟು ಪಟ್ಟಿಡಿದು ವಾದ ಮಾಡಿ ಜಗಳ ಮಾಡ್ಬಿಟ್ಟು ಗೇಮ್ ಆಡೋದಕ್ಕೆ ಹೋಗಿ ತಂಡನ ಜಯಶೀಲರು ಮಾಡ್ಕೊಂಡು ಅವರು ಸಹ ಗೆದ್ದು ಹೊರಗಡೆ ಬಂದಿದ್ರು ಧ್ರುವಂತ್ ಅವರು. ಈಗ ಗಿಲ್ಲಿಯವರ ತಂಡದ ಪರವಾಗಿ ಆಡಿದ್ದಾರೆ ಧ್ರುವಂತ್ ಅವರು. ಇಲ್ಲಿ ಗಿಲ್ಲಿಯವರ ತಂಡ ಸಹ 3ನೇ ಒಂದು ಟಾಸ್ಕ್ ನಲ್ಲಿ ಜಯಶೀಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಧ್ರುವಂತ್ ಅವರು ಎಲ್ಲೋ ಒಂದ್ ಕಡೆ ಲಕ್ಕಿನೇ ಈ ಒಂದು ವಾರ ಅಂತಾನೆ ಹೇಳ್ಬೋದು. ಅಂಡ್ ಈಗ ಟಾಸ್ಕ್ ವಿನ್ ಆಗಿರುವಂತ ಗಿಲ್ಲಿ ಅವರು ಈಗ ಒಬ್ಬರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಆಯ್ಕೆ ಮಾಡ್ಬೇಕು. ಯಾರನ್ನ ಆಯ್ಕೆ ಮಾಡ್ತಾರಂತ ನಾನು ಸಹ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಸೊ ಬೆಳಗಿನಿಂದ ಲೈವ್ ನಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿ ನಡೀತು, ಏನೆಲ್ಲ ಮಾತುಕತೆಗಳಾಯ್ತು ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಬೆಳಗ್ಗೆ ರಕ್ಷಿತಾ ಶೆಟ್ಟಿ ಅವರು ವ್ಲಾಗಿಂಗ್ ಮಾಡ್ತಾ ಇದ್ರು, ಅಡಿಗೆ ಮಾಡೋ ವಿಚಾರವಾಗಿ ಸೂರಜ್ ಅವರು ಮತ್ತೆ ರಘು ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಫನ್ನಿ ವೇಲೆ ವ್ಲಾಗಿಂಗ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವ್ರಿಗೆ ಒಂದು ಅಡ್ವೈಸ್ ನೀಡ್ತಾ ಇದ್ರು, ನೀವು ಹೊರಗಡೆ ಹೋದ್ಮೇಲೆ ಬಿಗ್ ಬಾಸ್ ಮುಗ್ದೋದ್ಮೇಲೆ ಯಾವುದೇ ಕಾರಣಕ್ಕೂ ದಪ್ಪ ಆಗಕ್ ಹೋಗ್ಬೇಡಿ, ನೀವು ಚೆನ್ನಾಗಿ ಕಾಣಲ್ಲ, ನೀವು ಸಣ್ಣ ಇದ್ರೆ ಚೆನ್ನಾಗಿ ಕಾಣ್ತೀರಿ ಅಂತ ಅಡ್ವೈಸ್ ಕೊಡ್ತಾ ಇದ್ರು. ಇವತ್ತಿನ ಲೈವ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಾವೆಲ್ಲ ಗಾದ್ ಕುಳ್ಕೊಂಡು ನೋಡ್ತಾ ಇದ್ದ ವಿಚಾರ ಏನಪ್ಪಾ ಅಂದ್ರೆ ಅದು ಅಶ್ವಿನಿ ಗೌಡ ಅವರ ಉಪವಾಸ ಸತ್ಯಾಗ್ರಹ ಯಾವ ತರ ನಡೀತಾ ಇದೆ, ಏನೆಲ್ಲ ಕಾನ್ವರ್ಸೇಷನ್ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಎಲ್ಲ ಸಲ ಕಾದ್ಕೊಂಡು ಕುಳ್ಕೊಂಡು ನೋಡ್ತಾ ಇದ್ವಿ. ಸೊ ಈ ಒಂದು ವಿಚಾರಕ್ಕೆ ಇಲ್ಲಿ ಫಸ್ಟ್ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರ ಹತ್ರ ಮಾತಾಡ್ಕೊಂಡು ಬೆಡ್ರೂಮ್ ನಿಂದ ಹೊರಗಡೆ ಬರ್ಬೇಕಾದ್ರೆ ಅಲ್ಲಿ ಸೋಫಾದಲ್ಲಿ ಕುಳಿತುಕೊಂಡಿದ್ದಂತ ರಘು ಅವ್ರ ಹತ್ರ ಬಂದು ಹೇಳ್ತಾರೆ ಅದೇನಪ್ಪಾ ಅಂದ್ರೆ ಊಟ ಮಾಡಿಲ್ಲ, ನಿನ್ನೆನೂ ಮಾಡಿಲ್ಲ, ಇವತ್ತು ಮಾಡಿಲ್ಲ, ನೀವು ಹೋಗ್ಬಿಟ್ಟು ಒಂದ್ಸರಿ ಹೇಳೋಗಿ ಅವ್ರಿಗೆ ಊಟ ಮಾಡಿ ಅಂತ ನೀವ್ ಹೇಳಿದ್ರೆ ಕೇಳ್ತಾರೆ ಅನ್ನೋ ತರ ಇಲ್ಲಿ ಬಂದು ಜಾನ್ವಿ ಅವರು ರಘು ಅವ್ರ ಹತ್ರ ಮಾತಾಡ್ತಾ ಇದ್ರು. ಸೊ ಈ ಒಂದು ವಿಚಾರಕ್ಕೆ ರಘು ಅವರು ನಾನೇನ್ ಊಟ ಬಿಡು ಅಂತ ಹೇಳಿಲ್ವಲ್ಲ, ಯಾರು ಸಹ ಊಟ ಬಿಡು ಅಂತ ಹೇಳಿಲ್ವಲ್ಲ ಅಂತ ಹೇಳ್ತಾ ಇದ್ರು. ಅಂಡ್ ಜಾನ್ವಿ ಅವರು ಒಂದ್ಸರಿ ನೀವು ಹೋಗಿ ಹೇಳಿ ಅವ್ರಿಗೆ ಅವಾಗ ತಿಂತಾರೆ ಅನ್ನೋ ತರ ಹೇಳ್ತಾ ಇದ್ರು. ಈ ಒಂದು ವಿಚಾರಕ್ಕೆ ಗಿಲ್ಲಿ ಅವರು ಮಧ್ಯೆ ಬಂದ್ರು. ಇವಾಗ ಏನಾದ್ರೂ ಹೋಗ್ಬಿಟ್ಟು ರಘು ಅವರಲ್ಲಿ ಸಾರಿ ಕೇಳೋದಾಗಿ ಇಲ್ಲಾಂದ್ರೆ ಊಟ ಮಾಡು ಅಂತ ಹೇಳಿದ್ರೆ ನೀವು ಬಂದು ಹೇಳಿದ್ದಕ್ಕೆ ಅವ್ರಿಗೆ ಹೇಳ್ದಂಗ ಆಗುತ್ತೆ, ಅವ್ರಿಗೆ ಅವ್ರ ರಿಯಲೈಸೇಷನ್ ಆದಂಗೆ ಅವ್ರಿಗೆ ಅನ್ಸಲ್ಲ. ಸೊ ನಾನ್ ವೈಸ್ ಕ್ಯಾಪ್ಟನ್ ಆಗಿ ನಾನು ಹೋಗ್ಬಿಟ್ಟು ಹೇಳ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಟಾಂಟ್ ಮಾಡ್ತಾ ಇದ್ರು ಜಾನ್ವಿ ಅವ್ರನ್ನ. ಸೊ ಆ ಒಂದು ವಿಚಾರಕ್ಕೆ ಜಾನ್ವಿ ಅವರು ನೀನ್ ಬಂದು ಹೇಳಿದ್ರೆ ತಿನ್ನೋರು ಸಹ ತಿನ್ನಲ್ಲ ಅನ್ನೋ ತರ ಗಿಲ್ಲಿ ಅವ್ರ ಮೇಲೆ ಪಂಚ ಸಹ ಆಗ್ತಾ ಇದ್ರು. ಈ ಒಂದು ವಿಚಾರವಾಗಿ ಬೆಡ್ರೂಮ್ ನಲ್ಲಿ ಸಹ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಅದೇನಪ್ಪಾ ಅಂದ್ರೆ ಧನುಷ್ ಅವರು, ಅಭಿ ಅವರು ಮತ್ತೆ ಸ್ಪಂದನ ಅವರು ಸಹ ಮಾತಾಡ್ತಾ ಇದ್ರು. ಮೊದಲಿಗೆ ಸ್ಪಂದನ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಯಾಕೆ ಹೇಳ್ಬೇಕು ಊಟ ಮಾಡಿ ಅಂತ. ಮೊದಲಿಗೆ ರಘು ಸರ್ ಯಾಕಪ್ಪ ಹೋಗಿ ಹೇಳ್ಬೇಕು ಊಟ ಮಾಡಿ ಅಂತ, ಜಗಳದಲ್ಲಿ ಅವ್ರದ್ದು ತಪ್ಪಿದೆ ಇವ್ರದ್ದು ತಪ್ಪಿದೆ ಅಲ್ವಾ ಅನ್ನೋ ತರ ಇಲ್ಲಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ಈ ಒಂದು ವಿಚಾರಕ್ಕೆ ಅಭಿ ಅವರು ಹ್ಯುಮ್ಯಾನಿಟಿಗೋಸ್ಕರ ಹೇಳ್ಬೇಕಾಗುತ್ತೆ ಅನ್ನೋ ತರ ಮಾತಾಡ್ತಾ ಇದ್ರು.
ಏನಿದ್ರು ಹ್ಯುಮ್ಯಾನಿಟಿ ಇದ್ರೆ, ಇಲ್ಲ ಅಂದ್ರೆ ಸ್ವಲ್ಪ ಏನಾದ್ರು ಮನುಷ್ಯತೆ ಅನ್ನೋದಿದ್ರೆ ಹೋಗಿ ಹೇಳ್ಬೇಕಲ್ವ. ಊಟ ಮಾಡ್ಲಿಲ್ಲ ಒಂದು ಕಂಟೆಸ್ಟೆಂಟ್ ಹಂಗೆ ಕೂತಿದ್ರೆ ಹೋಗಿ ಹೇಳೋದ್ರಲ್ಲಿ ಸಾರಿ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅನ್ನೋ ತರ ಇಲ್ಲಿ ಅಭಿಷೇಕ್ ಅವರು ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಸ್ಪಂದನ ಅವರು ಫೋರ್ಸ್ಫುಲಿ ಒಬ್ಬರನ್ನ ನಾವು ಕರ್ಕೊಂಡೋಗಿ ಸಾರಿ ಕೇಳಿಸೋದಾಗಿರ್ಬೋದು, ಅವ್ರ ಕಡೆಯಿಂದ ಕ್ಷಮಾಪಣೆ ಕೇಳಿಸೋದಾಗಿರ್ಬೋದು, ತಪ್ಪಲ್ವ ಅನ್ನೋ ತರ ಹೇಳ್ತಾ ಇದ್ರು. ಧವನ್ ಅವ್ರು ಇದ್ಕೊಂಡು ಯಾವಾಗ್ಲಿದ್ರು ಹೇಳೇ ಆಗ್ತಾರೆ, ಇನ್ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರ ಉಪವಾಸ ಹಂಗೆ ಇದ್ರೆ ರಘು ಸರ್ ಹೋಗಿ ಪಕ್ಕ ಹೇಳೇ ಹೇಳ್ತಾರೆ ತಿನ್ನಿ ಅಂತ. ಅದನ್ನ ಯಾವಾಗ ಹೇಳೋ ಬದ್ರಾಗಿ ಇವಾಗ ಅವಾಗ ಹೇಳ್ಬೋದಲ್ಲ ಅನ್ನೋ ತರ ಧನು ಅವ್ರು ಸಹ ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಸ್ಪಂದನ ಅವ್ರು ನಾನೇನಾದ್ರು ಆ ಜಾಗದಲ್ಲಿ ಇದ್ದೀರಾ, ನನ್ನ ಜೊತೆಗೆ ಇಷ್ಟೆಲ್ಲ ಜಗಳಗಳು ಮಾತುಕತೆಗಳಾಗಿದೆ, ನಾನಂತೂ ಹೋಗಿ ಸಾರಿ ಕೇಳ್ತಾ ಇರ್ಲಿಲ್ಲ ಅನ್ನೋ ತರ ಹೇಳ್ತಾ ಇದ್ರು. ಸೊ ಅದಕ್ಕೆ ಇಲ್ಲಿ ಅಭಿ ಅವರು ನಿನ್ನ ವ್ಯಕ್ತಿತ್ವ ಅದರಿಂದ ಗೊತ್ತಾಗುತ್ತೆ, ಅವ್ರ ವ್ಯಕ್ತಿತ್ವ ಅದರಿಂದ ಗೊತ್ತಾಗುತ್ತಲ್ವಾ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಅಭಿ ಅವ್ರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡಿರೋದ್ರಿಂದ ಅಶ್ವಿನಿ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ತುಂಬಾನೇ ಅಶ್ವಿನಿ ಗೌಡ ಅವ್ರ ಪರ ವಹಿಸ್ಕೊಂಡ್ ಬಂದು ಮಾತಾಡ್ತಾ ಇದಾರೆ ಅಂತ ಹೇಳ್ಬೋದು. ಅಂಡ್ ಗಿಲ್ಲಿ ಅವ್ರು ಇಲ್ಲಿ ರಘು ಅವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ರು, ಯಾವ್ದೇ ಕಾರಣಕ್ಕೂ ನೀನ್ ಹೋಗಿ ಸಾರಿ ಕೇಳಲೇಬಾರ್ದು, ಯಾವ ತರ ನೀನ್ ಸಾರಿ ಕೇಳ್ಬಿಡ್ತೀಯ ಅಂತ. ಅಂಡ್ ಈಗಾಗ್ಲೇ ಬೆಳಗ್ಗೆ ಏನಪ್ಪಾ ಆಗಿತ್ತು ಅಂದ್ರೆ ಜಾನ್ವಿ ಅವ್ರು ಎಲ್ಲೋ ಒಂದ್ ಕಡೆ ಇಲ್ಲಿ ರಾಶಿಕಾಗೆ ಮತ್ತೆ ಗಿಲ್ಲಿ ಅವ್ರಿಗೆ ಟಾಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತಾನೆ ಹೇಳ್ಬೋದು. ಗಾರ್ಡನ್ ಏರಿಯಾದಲ್ಲಿ ಅಶ್ವಿನಿ ಗೌಡ ಅವರು ಕಾಫಿ ಕುಡಿತಾ ಕುಡ್ಕೊಂಡಿರ್ತಾರೆ. ಆ ಒಂದ್ ಸಂದರ್ಭದಲ್ಲಿ ಗಾರ್ಡನ್ ಏರಿಯಾಗೆ ಬಂದಂತ ಜಾನ್ವಿ ಅವರು ಏನು ಕಾಫಿ ಪುಡಿ ಕಳ್ಳಿ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಆ ಒಂದು ವಿಚಾರದಲ್ಲಿ ರಾಶಿಕ್ ಅವ್ರು ಸಹ ನಕ್ಕಿದ್ರು. ಸೊ ಆ ಒಂದು ವಿಚಾರದ ಕುರಿತಾಗಿ ಒಂದು ಸ್ವಲ್ಪ ರಾಂಗ್ ಆಗಿ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ರು ಜಾನ್ವಿ ಅವ್ರು ಅಂತಾನೆ ಹೇಳ್ಬೋದು. ಅದೇನಪ್ಪಾ ಅಂದ್ರೆ, ನಾನು ಕಾಫಿ ಪುಡಿ ಕಳ್ತನ ಮಾಡ್ಬೇಕಾದ್ರೆ ರಾಶಿಕ್ ಅವ್ರ ಆಗಿರ್ಬೋದು, ಬೇರೆ 4 ಕಂಟೆಸ್ಟೆಂಟ್ ಗಳು ನೀವೇ ಹೋಗಿ ತಗೊಂಬನ್ನಿ ಅಂತ ನನ್ನ ಕಳ್ಸ್ಕೊಟ್ರು. ಅವ್ರಿಗೆ ಹೋಗೋದಕ್ಕೆ ಸಹ ಧೈರ್ಯ ಇರ್ಲಿಲ್ಲ. ಅಂಡ್ ಕಾಫಿ ಪುಡಿ ತಂದಾದ್ಮೇಲೆ ನಾನು ಕಾಫಿ ಮಾಡ್ದಾದ್ಮೇಲೆ ಸಹ ಅದನ್ನ ಕುಡಿದ್ರು, ಚೆನ್ನಾಗಿ ತಿಂದ್ರು. ತಿಂದಾದ್ಮೇಲೆ ಕ್ಯಾಪ್ಟನ್ ಬಂದ್ಬಿಟ್ಟು ಪನಿಷ್ಮೆಂಟ್ ನೀಡ್ತೀನಿ, ಊಟ ನೀಡೋದಿಲ್ಲ, ಕಳ್ತನ ಮಾಡಿರೋ ಅಂತರ ಮಾತಾಡ್ಬೇಕಾರೆ ನಾನೆಲ್ಲ ಮಾಡಿದ್ದು ಅವ್ರು ಅಂತ ನನ್ ಕಡೆ ಬೆಳ್ ತೋರಿಸ್ತಾ ಇದ್ದಾರೆ. ನಾವು ಸಹ ತಿಂದಿದೀವಿ, ನಾವು ಸಹ ಕುಡ್ದಿದೀವಿ, ನಾವು ಕಳ್ರಿದ್ದೀವಿ, ಅವ್ರಿಗೆ ಆ ಪನಿಷ್ಮೆಂಟ್ ನೀಡಿದ್ರೆ ನಾವೆಲ್ಲ ತಗೊಬೇಕಾಗುತ್ತೆ ಅನ್ನೋ ಯಾರು ಸಹ ಸಪೋರ್ಟಿವ್ ಆಗಿ ಮಾತಾಡ್ಲಿಲ್ಲ. ಮತ್ತೆ ಅದಕ್ಕೆ ಅವರೇನೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ. ಇದನ್ನೆಲ್ಲ ನನ್ನ ಮೈಂಡ್ ಅಲ್ಲಿ ಇತ್ತು, ಅದಕ್ಕೆ ಅಷ್ಟೆಲ್ಲ ರಿಯಾಕ್ಷನ್ ಕೊಟ್ಟಿದ್ದು ನಾನು ಅಂತ ಇಲ್ಲಿ ಜಾನ್ವಿ ಅವ್ರು ಮಾತಾಡ್ತಾ ಇದ್ರು. ಯಾವ ಒಂದು ರಿಯಾಕ್ಷನ್ ಕುರಿತಾಗಿ ಇಲ್ಲಿ ಇವ್ರು ಮಾತಾಡ್ತಾ ಇದ್ರು ಅಂದ್ರೆ, ರಾಶಿಕಾ ವಿಚಾರದಲ್ಲಿ, ಗೇಮ್ ನ ವಿಚಾರದಲ್ಲಿ ಏನ್ ಇವ್ರು ತುಂಬಾ ರಾಂಗ್ ವೇಲ್ ಮಾತಾಡಿದ್ರು. ಸುದ್ದಿ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಕಳಿಸ್ಬಿಟ್ಟೆ ನೀನು ಡೌರಾಣಿ ಅಂದಿದ್ದಾಗಿರ್ಬೋದು. ಅಂಡ್ ಬಿಗ್ ಬಾಸ್ ಅವ್ರು ನೀಡಿದಂತ ಡಿಫೆನ್ಸಿಗೆ ನೀಡಿದಂತ ಒಂದು ಇದನ್ನ ಇಟ್ಕೊಂಡು ಎಳ್ದಾಡಿದಾಗಿರ್ಬೋದು. ಆ ಒಂದು ಸಿಚುವೇಶನ್ ಕುರಿತಾಗಿ ನನ್ನ ಕಡೆನೇ ನ್ಯಾಯ ಇದೆ, ನಾನು ಅದಕ್ಕೋಸ್ಕರ ಮಾಡಿದೆ ಅನ್ನೋ ತರ ಜಸ್ಟಿಫಿಕೇಶನ್ ಕೊಟ್ಕೊಳ್ಳೋದಕ್ಕೆ ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಧ್ರುವಂತರು ಮತ್ತೆ ರಘು ಅವ್ರ ಮಧ್ಯೆ ಸಹ ಒಂದು ಕಾನ್ವರ್ಸೇಷನ್ ಆಯ್ತು. ಅದೇನಪ್ಪಾ ಅಂದ್ರೆ, ಇಲ್ಲಿ ಧ್ರುವಂತರು ರಘು ಅವ್ರಿಗೆ ಹೇಳ್ತಾ ಇದ್ರು, ಸರ್ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಪೇಷನ್ಸ್ ಇದೆ, ಅದಕ್ಕೆ ನೀವು ಅಷ್ಟೊಂದೆಲ್ಲ ಗಲಾಟೆ ಆಗ್ತಾ ಇದ್ರು, ನಿಮ್ಮನ್ನ ಅಷ್ಟೊಂದೆಲ್ಲ ಮಾತಂತ ಇದ್ರು ಸಹ ನೀವು ಅದನ್ನ ಜಾಸ್ತಿ ಇದನ್ನ ತಲೆಗೆ ಹಾಕೊಳಕ್ ಹೋಗಿರ್ಲಿಲ್ಲ. ಇಲ್ಲಾಂದ್ರೆ ತುಂಬಾ ಓವರ್ ಆಗಿ ನೀವು ಸಹ ನಿಮ್ ಕಡೆಯಿಂದ ಏನು ಸಹ ಮಾತಾಡೋದಾಗಿರ್ಬೋದು, ಗಲಾಟೆ ಆಗ್ಲಿ ಮಾಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಇಷ್ಟ ಆಗೋದ್ರಿ ಸರ್, ನನ್ಗೆ ನನ್ನಂತವನಾಗಿರೋ ಅಷ್ಟೇನ ಮಾತು ಕೇಳ್ಕೊಂಡು ಸುಮ್ಮನೆ ಇರ್ತಾ ಇರ್ಲಿಲ್ಲ ಸರ್ ಅನ್ನೋ ತರ ಇಲ್ಲಿ ರಘು ಅವ್ರ ಹತ್ರ ಮಾತಾಡ್ತಾ ಇದ್ರು. ಅಂಡ್ ಇವತ್ತಿನ ಬೆಳಗಿನಿಂದ ನಾವು ನೋಡ್ಕೊಂಡ್ರೆ ಧ್ರುವಂತವ್ರು ಎಲ್ಲೋ ಒಂದ್ ಕಡೆ ರಘು ಮತ್ತೆ ಗಿಲ್ಲಿ ಅವ್ರ ಜೊತೆಗೇನೆ ಕಾಣಿಸ್ಕೊಳ್ತಾ ಇದ್ರು, ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಇಲ್ಲಿ ಧ್ರುವಂತವ್ರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಅವ್ರು ಏನು 2 ನಾಯಕರನ್ನಾಗಿ ಆಯ್ಕೆ ಮಾಡಿದ್ರು, ಅಶ್ವಿನಿ ಗೌಡ ಮತ್ತೆ ಗಿಲ್ಲಿನ. ಆ ನಾಯಕರನ್ನ ಆಯ್ಕೆ ಮಾಡಿದಾಗ್ಲಿಂದ ಸಹ ಅಶ್ವಿನಿ ಗೌಡ ಅವ್ರ ಪರವಾಗಿ ನಾನು ನಿಂತ್ಕೊಂಡಿದ್ದೆ, ಅವರ ತಂಡನೇ ಜಯಶೀಲರಾಗಬೇಕು, ಅವ್ರ ಪರವಾಗಿ ನಾನು ಆಡ್ಬೇಕು ಅಂತ ನಿಂತ್ಕೊಂಡಿದ್ದೆ. ಬಟ್ ನಿನ್ನೆ ಟಾಸ್ ನ ವಿಚಾರ ಅಂತ ಬಂದಾಗ ಕೇವಲ 1 ಸರಿ ಅಲ್ಲ 2 ಸರಿ ಅಲ್ಲ, ತುಂಬಾ ಸರಿ ನನ್ನ ಮನಸ್ಸಿಗೆ ನೋವು ಮಾಡೋ ತರ ನಿನ್ಗೆ ಪೇಷನ್ಸ್ ಇಲ್ಲ ಅಂತ ನನ್ಗೆ ಅರ್ಟ್ ಮಾಡಿದ್ರು. ಅಂಡ್ ಬೇರೆ ಒಬ್ಬ ಕಂಟೆಸ್ಟೆಂಟ್ ನೇ ನಾನು ಆಡ್ಸ್ಬೇಕು ಅಂತ ಆಟ ಹಿಡಿದಿದ್ರು. ಸೊ ಎಲ್ಲೋ ಒಂದು ವಿಚಾರದಲ್ಲಿ ನಾನು ಇಷ್ಟೆಲ್ಲ ಸಪೋರ್ಟ್ ಮಾಡೋದ್ನಲ್ಲ, ನನಗೆ ಪೇಷನ್ಸ್ ಇಲ್ಲ ಅಂದ್ಬಿಟ್ರು, ನನ್ಗೆ ಆಟ ಆಡಕ್ ಬರೋದಿಲ್ಲ ಅಂದ್ಬಿಟ್ರಲ್ಲ ಅನ್ನೋ ವಿಚಾರಕ್ಕೆ ಇಲ್ಲಿ ಧ್ರುವಂತರು ಬೇಜಾರುಗೊಂಡು ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಈಗ ಗಿಲ್ಲಿ ಅವ್ರ ಪರವಾಗಿ ಗೇಮ್ ನ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಗಿಲ್ಲಿ, ರಘು ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಏನ್ ಕಾನ್ವರ್ಸೇಷನ್ಸ್ ಫನ್ ಆಗ್ತಾ ಇತ್ತು, ಆ ಒಂದು ಕಾನ್ವರ್ಸೇಷನ್ ಫನ್ ಅಲ್ಲಿ ಬೆಳಗ್ಲಿಂದಲೂ ಸಹ ನಮ್ಗೆ ಧ್ರುವಂತರು ಜೊತೆಲೆ ಕಾಣಿಸ್ಕೊಳ್ತಾ ಇದ್ರು. ಅಂಡ್ ಆಕ್ಚುಲಿ ಯಾರಾದ್ರೂ ನಿಜವಾಗ್ಲೂ ಕಾಮಿಡಿಗೋಸ್ಕರ ಬಿಗ್ ಬಾಸ್ ನೋಡುವಂತ ಅಭಿಮಾನಿಗಳು ಯಾರನ್ನ ಇದ್ರೆ, ದಯವಿಟ್ಟು ನೀವು ಎಪಿಸೋಡ್ ನ ಬದಲಾಗಿ ಲೈವ್ ನ ನೋಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ, ಲೈವ್ ನಲ್ಲಿ ಸಿಗೋ ಅಷ್ಟು ಫನ್ ಎಪಿಸೋಡ್ ನಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಲೈವ್ ನಲ್ಲಿ ಗಿಲ್ಲಿ ಅವ್ರಾಗಿರ್ಬೋದು, ರಘು ಅವ್ರಾಗಿರ್ಬೋದು, ಅಂಡ್ ರಕ್ಷಿತಾ ಅವ್ರಾಗಿರ್ಬೋದು, ಅವ್ರ 3 ಜನದ ಒಂದು ಬಾಂಡ್ ಏನಿದೆ ಸಿಕ್ಕಾಪಟ್ಟೆ ಟೂ ಗುಡ್ ಆಗಿದೆ ಅಂತಾನೆ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವ್ರಿಗೆ ಪದೇ ರಘು ಅವ್ರ ಮೇಲೆ ಬೀಳೋದಾಗಿರ್ಬೋದು, ಕಾಮಿಡಿ ಮಾಡೋದಾಗಿರ್ಬೋದು, ಟಾಂಟ್ ಮಾಡೋದಾಗಿರ್ಬೋದು, ಎಸ್ಪೆಷಲಿ ರಘು ಗಿಲ್ಲಿ ಅವರ ಬಾಂಡಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿ ಲೈವ್ ಅಲ್ಲಿ ಕಾಣ ಸಿಗ್ತಾ ಇರುತ್ತೆ. ತುಂಬಾನೇ ಫನ್ ಜನರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈಗ ಜೊತೆಗೆ ಸೇಮ್ ಗಿಲ್ಲಿ ಅವ್ರು ಯಾವ ತರ ರಘು ಅವ್ರ ಮೇಲೆ ಬಿದ್ದು ಕಾಮಿಡಿ ಮಾಡ್ತಾರೆ, ಅದೇ ತರ ಈಗ ರಕ್ಷಿತಾ ಶೆಟ್ಟಿನೂ ಸಹ ರಘು ಅವ್ರ ಮೇಲೆ ಬಿದ್ದು ಕಾಮಿಡಿ ಮಾಡೋದು, ಒದ್ದೋಡೋದೆಲ್ಲ ಮಾಡ್ತಾ ಇದಾರೆ. ಸೊ ಇವರು 3 ಜನದು ಒಂಥರ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಪೇರು ಅಂತಾನೆ ಹೇಳ್ಬೋದು. ಲೈವ್ ನಲ್ಲಿ ಯಾರೆಲ್ಲ ಲೈವ್ ನೋಡುವಂತ ವೀಕ್ಷಕರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಯಾವ ಒಂದು ವಿಚಾರಕ್ಕೆ ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ತುಂಬಾ ಟೂ ಗುಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಫೇರ್ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲೋ ಒಂದ್ ಕಡೆ ಇಲ್ಲಿ ಸ್ಪಂದನ ಮತ್ತೆ ಅಭಿ ಮತ್ತೆ ಧನುಷ್ ಅವ್ರು ಏನಿದ್ದಾರೆ, ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರನ್ನ ಕೆಳಗಡೆ ಎಳಿಬೇಕು ಅನ್ನೋ ಒಂದು ವಿಚಾರಕ್ಕೆ ಗಿಲ್ಲಿ ವಿರುದ್ಧವಾಗಿ ಸಂಚು ಮಾಡ್ತಾ ಇದಾರೆ, ಸ್ವಲ್ಪ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಈಗ ಇದನ್ನ ಕುರಿತಾಗಿ ನಾನು ಕಂಪ್ಲೀಟ್ ಅಂತ ಇನ್ ಡೀಟೇಲ್ ರಿವ್ಯೂ ಒಂದು ಮಾಡ್ತೀನಿ. ಇದೇನಪ್ಪಾ ಅಂದ್ರೆ, ಸ್ಪಂದನ ಮತ್ತೆ ಅಭಿ ಮತ್ತೆ ಧನುಷ್ ಅವರು ಗಿಲ್ಲಿ ವಿರುದ್ಧವಾಗಿ ಯಾವ ತರ ಮಾತಾಡಿದ್ರು, ಕಾವ್ಯ ಮತ್ತೆ ಗಿಲ್ಲಿ
ವಿಚಾರದಲ್ಲಿ ಯಾವ ತರ ಇವರು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ಧನುಷ್ ಅವರ ವ್ಯಕ್ತಿತ್ವ ಯಾವ ತರ ಹೊರಗಡೆ ಬಂತು ಅಂತ ಆ ಒಂದು ವಿಡಿಯೋನ ಸಹ ನಾನು ಒಂದು ಚಾನಲ್ ಅಪ್ಲೋಡ್ ಮಾಡ್ತೇನೆ. ಮಿಸ್ ಮಾಡಿದ್ರೆ ಅದನ್ನು ಸಹ ನೋಡಿ ಅಂತ ಹೇಳ್ತಾ ಇವತ್ತಿನ ಲೈವ್ ನಲ್ಲಿ ಇದುವರೆಗೂ ನಡೆದಂತ ಮೈನ್ ಆದಂತ ಕಾನ್ವರ್ಸೇಷನ್ಸ್ ಇದು. ತುಂಬಾನೇ ಕಾನ್ವರ್ಸೇಷನ್ಸ್ ಇರುತ್ತೆ. ಲೈವ್ ತುಂಬಾ 24x7 ನಡೆಯೋದ್ರಿಂದ ತುಂಬಾನೇ ಕಾನ್ವರ್ಸೇಷನ್ಸ್ ಇರುತ್ತೆ, ತುಂಬಾನೇ ಮಾತುಕತೆಗಳ ಚರ್ಚೆಗಳಾಗುತ್ತೆ. ಸೊ ಅದರಲ್ಲಿ ನನಗೆ ಯಾವ್ದು ಸ್ವಲ್ಪ ಇಂಪಾರ್ಟೆಂಟ್ ಆದಂತ ಮಾತುಕತೆಗಳ ಚರ್ಚೆಗಳು ಗೇಮ್ ನ ಮೇಲೆ ಇದು ಇಂಪ್ಯಾಕ್ಟ್ ಮಾಡಬಹುದು, ಇದರಲ್ಲಿ ಕೆಲವೊಂದು ವ್ಯಕ್ತಿತ್ವಗಳು ಹೊರಗಡೆ ಬಂತು ಅನ್ಸುತ್ತೋ ಅದನ್ನ ಮಾತ್ರ ನಾನು ಲೈವ್ ನ ರಿವ್ಯೂ ನಾನು ಹೇಳ್ತಾ ಇರ್ತೀನಿ. ನನ್ನ ಕಡೆಯಿಂದ ಎವ್ರಿ ಡೇ ಲೈವ್ ನ ಕುರಿತಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇನ್ ಕೇಸ್ ಏನಾದ್ರು ನೀವು ಎಪಿಸೋಡ್ ಮಿಸ್ ಆದ್ರೂ ಸಹ ಈ ಒಂದು ವಿಡಿಯೋದಲ್ಲಿ ನೋಡಬಹುದು. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.